ವಾವ್ 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 ವಾಟ್ ಎ ಗ್ರೇಟ್ ಸ್ಟಾರ್ಟ್ ಫಾರ್ ಬೆಂಗಳೂರು ಟೀಮ್. ಕಳೆದ 2 ವರ್ಷಗಳ 4 ಪಂದ್ಯಗಳಲ್ಲಿ ಕೋಲ್ಕತ್ತಾ ಟೀಮ್ RCBಯನ್ನು ಸತತವಾಗಿ ಸೋಲಿಸಿತ್ತು. ಬಟ್ 18ನೇ ಸೀಸನ್ನ ಇನಾಗ್ರೇಟ್ ಮ್ಯಾಚ್ನಲ್ಲೇ ಅಸಲು ಬಡ್ಡಿ ಚಕ್ರಬಡ್ಡಿ ಅಂತ ಎಲ್ಲವನ್ನೂ ಸೇರಿಸಿ ವಾಪಸ್ ಕೊಟ್ಟಿದ್ದಾರೆ ರೆಡ್ ಆರ್ಮಿ ಟೈಗರ್ಸ್. ಫಿಲ್ಸಾರ್ಡ್ 6-4 ಬಾರಿಸ್ತಾ ಇದ್ರೆ RCB ಫ್ಯಾನ್ಸ್ ಎಲ್ಲರೂ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ಕಿಂಗ್ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ನು ಕೂಡ ಎಂಜಾಯ್ ಮಾಡ್ತಾ ಇದ್ರು. RCB ಪಾಲಿಗೆ 18ನೇ ಸೀಸನ್ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗುತ್ತಾ ಅನ್ನೋದನ್ನು ಹೇಳ್ತೇನೆ. ಹಾಗೆ ಫಸ್ಟ್ ಮ್ಯಾಚ್ನ ಹೈಲೈಟ್ಸ್ ಬಗ್ಗೆ ಕೂಡ ತಿಳಿಸಿಕೊಡ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಲಿವುಡ್ ತಾರೆಯರ ರಂಗಿನ ಬಳಿಕ ಗ್ರ್ಯಾಂಡ್ ಓಪನಿಂಗ್ ಪಡೆದಂಥ ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಗೆದ್ದಂಥ RCB ನಾಯಕ ರಜತ್ ಪಾಟಿದಾರ್ ಬೌಲಿಂಗನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಹೀಗಾಗಿ KKR ಮೊದಲು ಬ್ಯಾಟಿಂಗ್ ಹೇಳಿತ್ತು. ಬಟ್ ಮೊದಲ ಮ್ಯಾಚ್ನಲ್ಲೇ ಬೆಂಗಳೂರು ತಂಡದ ಪ್ಲೇಯಿಂಗ್ 11 ಅಚ್ಚರಿಗೆ ಕಾರಣವಾಗಿದೆ. ಯಾಕಂದರೆ ಬೌಲಿಂಗ್ ವಿಭಾಗವನ್ನು ಲೀಡ್ ಮಾಡ್ತಾರೆ ಅಂದ್ಕೊಂಡಿದ್ದಂಥ ವೇಗಿ ಭುವನೇಶ್ವರ್ ಕುಮಾರ್ ಪ್ಲೇಯಿಂಗ್ 11ನಲ್ಲಿ ಇರಲೇ ಇಲ್ಲ. RCB ಪರ ವಿರಾಟ್ ಕೊಹ್ಲಿ, ಫಿಲ್ಸಾರ್ಟ್, ರಜತ್ ಪಾಟಿದಾರ್, ಲಿಯಾಂಗ್ ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರಸಿಕ್ದಾರ್ ಸಲಾಮ್, ಸುಯಶ್ ಶರ್ಮಾ, ಜೋಸ್ ಹ್ಯಾಜಲ್ವುಡ್, ಯಶ್ ದಯಾಳ್ ಕಣಕ್ಕಿಳಿದಿದ್ರು. ಬಲಿಷ್ಠ ತಂಡವನ್ನೇ ಕಣಕ್ಕಿಳಿಸಿದಂಥ RCB ಮೊದಲ 3 ಓವರ್ಗಳಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡಿದರು. ಮೊದಲ 3 ಓವರ್ಗೆ 9 ರನ್, ರಹಾನೆ, ನರೈನ್ ಶತಕದ ಜೊತೆಯಾಟ. KKR ಪರ ಡಿಕಾಕ್ ಮತ್ತು ಸುನಿಲ್ ನರೈನ್ ಇನ್ನಿಂಗ್ಸನ್ನು ಆರಂಭಿಸಿದರು. ಬಟ್ ಫಸ್ಟ್ ಓವರ್ನಲ್ಲಿ ಡಿಕಾಕ್ ವಿಕೆಟ್ ಕಿತ್ತು ಬ್ರೇಕ್ ಥ್ರೂ ತಂದುಕೊಟ್ಟಿದ್ದು ಜೋಸ್ ಹ್ಯಾಜಲ್ವುಡ್. ಡಿಕಾಕ್ ಮೊದಲ ಓವರ್ನ 2ನೇ ಎಸೆತದಲ್ಲೇ ಬೌಂಡ್ರಿ ಬಾರಿಸಿದರು. ಆದರೆ ಆ ನಂತರದ ಎಸೆತದಲ್ಲಿ ಅವರಿಗೆ ಜೀವದಾನ ಸಿಕ್ಕಿತ್ತು. ಸುಲಭವಾಗಿ ಕೈ ಸೇರಿದಂಥ ಕ್ಯಾಚನ್ನು ಸುಯಶ್ ಕೈ ಚೆಲ್ಲಿದ್ರು. ಬಟ್ ನೆಕ್ಸ್ಟ್ ಬಾಲ್ನಲ್ಲೇ ವಿಕೆಟ್ ಕೀಪರ್ಗೆ ಕ್ಯಾಚ್ ಕೊಟ್ಟು ಡಿಕಾಕ್ ಔಟ್ ಆದರು. ಆ ಬಳಿಕ ಜೊತೆಯಾದಂಥ KKR ನಾಯಕ ಅಜಿಂಕ್ಯ ರಹಾನೆ ಹಾಗೆ ಸುನಿಲ್ ನರೈನ್ ಅದ್ಭುತ ಜೊತೆಯಾಟವಾಡಿದರು. ಮೊದಲ 3 ಓವರ್ಗಳ ನಂತರ ಕೋಲ್ಕತ್ತಾ ಕೇವಲ 9 ರನ್ ಗಳಿಸಿದರೆ ಮುಂದಿನ 3 ಓವರ್ಗಳಲ್ಲಿ 51 ರನ್ ಬಾರಿಸಿತು. ಪವರ್ ಪ್ಲೇ ಮುಗಿಯೋ ಅಷ್ಟಲ್ಲೇ 60 ರನ್ ಕಂಪ್ಲೀಟ್ ಮಾಡಿದರು. ಅಗ್ರೆಸಿವ್ ಮೋಡ್ನಲ್ಲೇ ಆಡಿದಂಥ ರಹಾನೆ ಹಾಗೆ ನರೈನ್ 10ನೇ ಓವರ್ನಲ್ಲಿಯೇ KKR 100 ರನ್ಗಳ ಗಡಿ ದಾಟಿತು. ಇವರಿಬ್ಬರ ಅಬ್ಬರ ನೋಡ್ತಾ ಇದ್ರೆ ಇವತ್ತಿನ ಇನ್ನಿಂಗ್ಸಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ KKR 250 ರನ್ಗಳ ಹತ್ತಿರ ರೀಚ್ ಆಗ್ತಾರೆ ಅನ್ನುವಂತೆಯೇ ಕಾಣ್ತಾ ಇದ್ರು. ಬಟ್ ರಸಿಕ್ ಸಲಾಮ್ ಹಾಗೆ ಕೃಣಾಲ್ ಪಾಂಡ್ಯ ಇಬ್ಬರ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಿದರು. ರಹಾನೆ 56 ರನ್ ಗಳಿಸಿದರೆ ನರೈನ್ 44 ರನ್ಗೆ ಔಟ್ ಆದರು. ಆ ಬಳಿಕ ಬಂದಂಥ KKRನ ಯಾವೊಬ್ಬ ಪ್ಲೇಯರ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲೋಕ್ಕಾಗಲೇ ಇಲ್ಲ. ಆ್ಯಂಗ್ ಕ್ರಿಶ್ 30 ರನ್ ಗಳಿಸಿದರೆ ರಿಂಕು 12 ರನ್ ಬಾರಿಸಿದರು. ಉಳಿದವರೆಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆದರು. ಒಟ್ಟಾರೆ KKR 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 174 ರನ್ಗಳನ್ನು ಕಲೆ ಹಾಕಿತು. RCBಗೆ 175 ರನ್ಗಳ ಟಾರ್ಗೆಟ್ ನೀಡಿತ್ತು. 3 ವಿಕೆಟ್ ಕಿತ್ತು ಮಿಂಚಿದ ಕೃಣಾಲ್ ಪಾಂಡ್ಯ. ಇನ್ನು ಮೊದಲ ಪಂದ್ಯದಲ್ಲಿ ಭುವಿ ಆಬ್ಸೆನ್ಸ್ನಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿದಂಥ RCB ಬೌಲರ್ಸ್ ಆರಂಭದಲ್ಲಿ ರನ್ ಕೊಟ್ಟರು ಕೂಡ ನಂತರದಲ್ಲಿ ಸರಿಯಾಗಿ ಬ್ರೇಕ್ ಹಾಕಿದರು. ಆಲ್ರೌಂಡರ್ ಕೃಣಾಲ್ ಪಾಂಡ್ಯ 3 ವಿಕೆಟ್ ಕಿತ್ತರೆ ಜೋಸ್ ಹ್ಯಾಜಲ್ವುಡ್ 2 ವಿಕೆಟ್ ಉರುಳಿಸಿದರು. ಯಶ್ ದಯಾಳ್, ರಸಿಕ್ ಸಲಾಮ್ ಹಾಗೆ ಸುಯಶ್ ಶರ್ಮಾ ತಲಾ 1 ವಿಕೆಟ್ ಬೇಟೆಯಾಡಿದರು. ಸೊ ಮೊದಲ ಪಂದ್ಯದಲ್ಲೇ RCB ಬೌಲಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. KKR ಬೌಲರ್ಸ್ ಬೆಂಡೆತ್ತಿದ ಸಾಲ್ಟ್ ಮತ್ತು ಕೊಹ್ಲಿ. 175 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ RCB ಪರ ಫಿಲ್ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸನ್ನು ಆರಂಭ ಮಾಡಿದರು. ಫಸ್ಟ್ ಬಾಲ್ನಲ್ಲೇ 4 ಹೊಡೆದಂಥ ಸಾಲ್ಟ್ ಆ ಬಳಿಕ KKR ಬೌಲರ್ಸ್ನ ಚೆಂಡಾಡಿದರು. ಮತ್ತೊಂದು ಕಡೆ ಕೊಹ್ಲಿ ಕೂಡ ಬೊಂಬಾಟಾಗಿ ಬ್ಯಾಟಿಂಗ್ ಮಾಡಿದರು. 3ನೇ ಓವರ್ ವೇಳೆಗೆಲ್ಲ ಬೆಂಗಳೂರು ಟೀಮ್ 50 ರನ್ಗಳನ್ನು ಕಂಪ್ಲೀಟ್ ಮಾಡಿತ್ತು. ಪವರ್ ಪ್ಲೇ ಮುಕ್ತಾಯದ ವೇಳೆಗೆ 80 ರನ್ಸ್ ಕೂಡ ಕಂಪ್ಲೀಟ್ ಆಗಿತ್ತು. ಇನ್ನು RCBಗೆ ಡೆಬ್ಯೂ ಮಾಡಿದಂಥ ಸಾಲ್ಟ್ ತಮ್ಮ ಮೊದಲ ಪಂದ್ಯದಲ್ಲೇ ಹಾಫ್ ಸೆಂಚುರಿ ಸಿಡಿಸಿದರು. 25 ಎಸೆತಗಳಲ್ಲಿ 50 ರನ್ಗಳನ್ನು ಕಂಪ್ಲೀಟ್ ಮಾಡಿದರು. 31 ಎಸೆತಗಳಲ್ಲಿ 9 ಬೌಂಡ್ರಿ ಹಾಗೆ 2 ಸಿಕ್ಸ್ ಮೂಲಕ 56 ರನ್ ಗಳಿಸಿ ವರುಣ್ ಚಕ್ರವರ್ತಿ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು. ಶತಕದ ಹೊಸ್ತಿಲಲ್ಲಿ ಬೆಂಗಳೂರು ಟೀಮ್ ತನ್ನ ಮೊದಲ ವಿಕೆಟನ್ನು ಕಳೆದುಕೊಳ್ತು. ಕೊಹ್ಲಿ ಹಾಫ್ ಸೆಂಚುರಿ, ರಜತ್ ಕ್ಯಾಪ್ಟನ್ಸಿ ಪರ್ಫಾರ್ಮೆನ್ಸ್. ಇವತ್ತಿನ ಮ್ಯಾಚಲ್ಲಿ ಮತ್ತೊಂದು ಅಚ್ಚರಿ ಅಂದರೆ ಕನ್ನಡಿಗ ದೇವದತ್ ಪಡಿಕ್ಕಲ್ 3ನೇ ಸ್ಲಾಟ್ನಲ್ಲಿ ಬ್ಯಾಟಿಂಗ್ಗೆ ಬಂದದ್ದು. ಬಟ್ 10 ಬಾಲ್ಗಳಲ್ಲಿ 10 ರನ್ ಗಳಿಸಿ ಕ್ಯಾಚ್ಔಟ್ ಆಗಿ ನಿರಾಸೆ ಮೂಡಿಸಿದರು. ಆನಂತರ ಕ್ಯಾಪ್ಟನ್ ರಜತ್ ಪಾಟಿದಾರ್ ಬ್ಯಾಟಿಂಗ್ ಹೇಳಿದರು. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಮಾತ್ರ ಪ್ರೆಷರ್ನ ರಿಲೀಫ್ ಮಾಡ್ತಾನೇ ಇದ್ದರು. 30 ಎಸೆತಗಳಲ್ಲೇ ಕಿಂಗ್ ಕೊಹ್ಲಿ 53 ರನ್ ಗಳಿಸೋ ಮೂಲಕ ತಮ್ಮ ಅರ್ಧ ಶತಕವನ್ನು ಕಂಪ್ಲೀಟ್ ಮಾಡಿಕೊಂಡ್ರು. ಮತ್ತೊಂದು ಕಡೆ ಇವತ್ತಿನ ಮ್ಯಾಚಲ್ಲಿ ರಜತ್ ಪಾಟಿದಾರ್ ಪರ್ಫಾರ್ಮೆನ್ಸ್ ಮೇಲೆ ಎಲ್ಲರ ಕಣ್ಣಿತ್ತು. IPLನಲ್ಲಿ ಕ್ಯಾಪ್ಟನ್ ಆಗಿ ಮೊದಲ ಪಂದ್ಯ ಆಡ್ತಿದ್ದಾರೆ. ಸೊ ಅಂಡರ್ ಪ್ರೆಷರ್ನಲ್ಲಿ ಇರ್ತಾರೆ ಅಂತ. ಆದರೆ ಸೆಟಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ಆ ಬಳಿಕ ರಜತ್ ಪಾಟಿದಾರ್ ಕಂಪ್ಲೀಟಾಗಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದರು.
ಬಟ್ 16 ಬಾಲ್ಗಳಲ್ಲಿ 34 ರನ್ ಗಳಿಸಿದಾಗ ರಿಂಕು ಸಿಂಗ್ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ವಿಕೆಟ್ ಬಿತ್ತು ಅನ್ನೋಂಥ ನಿರಾಸೆಯಲ್ಲಿದ್ದಂಥ ಫ್ಯಾನ್ಸ್ಗೆ ನೆಕ್ಸ್ಟ್ ಬಾಲ್ನಲ್ಲೇ 4 ಬಾರಿಸಿ ಲಿಯಾಮ್ ಲಿವಿಂಗ್ಸ್ಟೋನ್ ಚಿಲ್ಲಾಗುವಂತೆ ಮಾಡಿದರು. ಅಂತಿಮವಾಗಿ 16.2ನೇ ಓವರ್ನಲ್ಲೇ 4 ವಿಕೆಟ್ ನಷ್ಟಕ್ಕೆ ಬೆಂಗಳೂರು ಟೀಮ್ ಫಸ್ಟ್ ಮ್ಯಾಚ್ನ ಗೆದ್ದು ಬೀಗಿದೆ. ಕೊಹ್ಲಿ 59 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದರೆ ಲಿಯಾಮ್ ಲಿವಿಂಗ್ಸ್ಟೋನ್ 5 ಬಾಲ್ಗಳಲ್ಲಿ 15 ರನ್ ಗಳಿಸಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ಕೆಕೆಆರ್ ವಿರುದ್ಧ ಕಳೆದ 4 ಪಂದ್ಯಗಳಲ್ಲಿ ಸತ್ತವಾಗಿ ಸೋಲು ಕಂಡಿದ್ದಂಥ RCB ಈ ಪಂದ್ಯದಲ್ಲಿ ಗೆದ್ದು ಕೆಕೆಆರ್ ಓಟಕ್ಕೆ ಬ್ರೇಕನ್ನು ಹಾಕಿತ್ತು. ಈ ಸಲ ಫಸ್ಟ್ ಮ್ಯಾಚ್ ದೇವರಿಗಲ್ಲ ಫ್ಯಾನ್ಸ್ಗೆ ಅಂತ ಗೆದ್ದು ತೋರಿಸಿದ್ರು ಬೆಂಗಳೂರು ಟೀಮ್ನ ಆಟಗಾರರು. ಹಾಲಿ ಚಾಂಪಿಯನ್ ತಂಡವನ್ನು ಅವರದ್ದೇ ನೆಲದಲ್ಲಿ ಅಟ್ಟಾಡಿಸಿ ಹೊಡೆದು ಟೂರ್ನಿಯನ್ನು ಶುಭಾರಂಭ ಮಾಡಿದ್ದಾರೆ. ಸೊ ಈ ಮ್ಯಾಚ್ನ ನೀವು ಕೂಡ ಎಂಜಾಯ್ ಮಾಡಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.